ನೀವೇನಾದರೂ ಗೇಮರ್ ಆಗಿದ್ದೀರಾ ಅಂತ ಅಂದರೆ, ಹೆವಿ ಗೇಮ್ ಆಡಿಕೊಂಡು ಸ್ಟ್ರೀಮಿಂಗನ್ನು ಮಾಡ್ತೀರಾ ಅಂದರೆ, ಕ್ರಿಯೇಟರ್ ಆಗಿದ್ದು ಹೆವಿ ವಿಡಿಯೋ ಎಡಿಟಿಂಗನ್ನು ಸಹ ಮಾಡ್ತೀರಾ ಅಂದರೆ, ಇವತ್ತು ನನ್ನ ಮುಂದೆ ಒಂದು ಹೆವಿ ಪವರ್ಫುಲ್ ಆಗಿರುವಂಥ ಒಂದು ಗ್ರಾಫಿಕ್ ಕಾರ್ಡ್ ಇದೆ. ಕಲರ್ಫುಲ್ ಅವ್ರದ್ದು iGame GeForce RTX 4070 Ti ಸೂಪರ್ ಗ್ರಾಫಿಕ್ ಕಾರ್ಡು. ನಾನಿವತ್ತು ಈ ಗ್ರಾಫಿಕ್ ಕಾರ್ಡ್ನ ಓಪನ್ ಮಾಡಿ ನನ್ನ PC ಗೆ ಕನೆಕ್ಟ್ ಮಾಡಿ ಕಂಪ್ಲೀಟ್ ಟೆಸ್ಟನ್ನು ಮಾಡ್ತಾಯಿದ್ದೀನಿ. ಗೇಮಿಂಗ್ ಟೆಸ್ಟ್ ಮಾಡ್ತೀನಿ, ವಿಡಿಯೋ ಎಡಿಟಿಂಗ್ ಟೆಸ್ಟ್ ಮಾಡ್ತೀನಿ, ಯಾವ ರೀತಿ ರೆಂಡರ್ ಆಗುತ್ತೆ, ಎಷ್ಟು ಸ್ಪೀಡಾಗಿ ರೆಂಡರ್ ಆಗುತ್ತೆ, ಪ್ಲೇಬ್ಯಾಕ್ ಯಾವ ರೀತಿ ಇದೆ, ಕಂಪ್ಲೀಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಗಮನಿಸ್ತಾ ಇದ್ದೀರಾ, ಈ ಒಂದು ಗ್ರಾಫಿಕ್ ಕಾರ್ಡನ್ನು ಅನ್ಬಾಕ್ಸ್ ಮಾಡಿ ಮುಂದೆ ಇಟ್ಟಿದ್ದೀನಿ. ಈ ಒಂದು ಬಾಕ್ಸ್ ಒಳಗೆ ಈ ಗ್ರಾಫಿಕ್ ಕಾರ್ಡ್ನ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಕೆಲವೊಂದು ಸ್ಟಿಕ್ಕರ್ಸ್ನೆಲ್ಲ ಕೊಟ್ಟಿದ್ದಾರೆ ಮತ್ತು ಸಪೋರ್ಟ್ ಸ್ಟ್ಯಾಂಡ್ ಸಹ ನಮಗೆ ಇದರೊಳಗೆ ಸಿಗ್ತಾ ಇದೆ. ಇದಕ್ಕೆಲ್ಲ ಆಕ್ಸೆಸರೀಸ್ ಕೊಟ್ಟಿದ್ದಾರೆ. ಇದನ್ನು ಅಡ್ಜಸ್ಟ್ ಮಾಡೋದಕ್ಕೆ ನಮಗೆ ಸ್ಕ್ರೂ ಡ್ರೈವರು ವಿತ್ ಕೆಲವೊಂದು ಸ್ಕ್ರೂ ಟಿಪ್ಸ್ಗಳು ಸಹ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ನಂತರ ನಮಗೆ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ, ಆಯಿತಾ. ಇದೊಂಥರ ಮಲ್ಟಿಪರ್ಪಸ್ ಡಿಸ್ಪ್ಲೇ ಅಂತ ಅನ್ಬೋದು. ನಾವು ಈ ಒಂದು ಡಿಸ್ಪ್ಲೇಯನ್ನು ಈ ಗ್ರಾಫಿಕ್ ಕಾರ್ಡಿಗೆ ಅಟ್ಯಾಚ್ ಮಾಡ್ಬೋದು. ಗಮನಿಸ್ತಾ ಇದ್ದೀರಾ? ಸೊ ಈ ರೀತಿ ಅಟ್ಯಾಚ್ ಮಾಡಿಬಿಟ್ರೆ ಗ್ರಾಫಿಕ್ ಕಾರ್ಡಲ್ಲಿ ಈ ರೀತಿ ಡಿಸ್ಪ್ಲೇ ಕಾಣುತ್ತೆ. ಇದನ್ನು ಎರಡು ಆ್ಯಂಗಲ್ ನೋಡಿ, ಈ ಥರನಾರ ಸೆಟ್ ಮಾಡ್ಬೋದು, ಈ ಥರನಾರ ಸೆಟ್ ಮಾಡ್ಬೋದು. ನಿಮಗೆ ಈ ಗ್ರಾಫಿಕ್ ಕಾರ್ಡಲ್ಲಿ ಈ ಡಿಸ್ಪ್ಲೇ ಹಾಕೋಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನಾರ್ಮಲ್ ಅವ್ರದ್ದು iGameಯಿಂದ ಲೋಗೋ ಬರುತ್ತೆ, ಅದನ್ನು ಬೇಕಾದರೂ ನೀವು ಹಾಕ್ಬಿಟ್ಟು ಬಿಡ್ಬೋದು. ಈ ಒಂದು ಡಿಸ್ಪ್ಲೇ ಹಾಕೋದಕ್ಕೆ ಸಪ್ರೇಟಾಗಿ ಒಂದು ಡಾಕನ್ನು ಕೊಟ್ಟಿದ್ದಾರೆ, ಆಯಿತಾ, ನೋಡ್ತಾ ಇದ್ದೀರಾ. ಸೊ ಈ ಡಾಕಿಗೆ ನೀವು ಡಿಸ್ಪ್ಲೇ ಹಾಕ್ಬಿಟ್ಟು ನಿಮ್ಮ PC-ಗೆ ಇದನ್ನು ಕನೆಕ್ಟ್ ಮಾಡಿಕೊಂಡು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಗ್ರಾಫಿಕ್ ಕಾರ್ಡಲ್ಲಿದ್ದಾಗಲೂ ಬೇಕಾದ್ರೆ ಕಸ್ಟಮೈಸ್ ಮಾಡ್ಬೋದು, ಅಥವಾ ಈ USB ಪ್ಲಗ್ ಮಾಡಿಬಿಟ್ಟು ಈ ಅವ್ರದ್ದು ಸಾಫ್ಟ್ವೇರ್ ಇದೆ, ಆಯಿತಾ, iGame ಸಾಫ್ಟ್ವೇರ್ ಇದೆ. ಸೊ ಅದ್ರ ಒಳಗಡೆ ಕಸ್ಟಮೈಸ್ ಮಾಡ್ಕೊಬೋದು. ಮತ್ತು ಆ iGame ಸಾಫ್ಟ್ವೇರ್ ಒಳಗಡೆ ಈ ಫ್ಯಾನ್ ಸ್ಪೀಡನ್ನೆಲ್ಲ ನೀವು ಕಸ್ಟಮ್ ಮಾಡ್ಬೋದು, ಕ್ಲಾಕ್ ಸ್ಪೀಡನ್ನು ಕಸ್ಟಮ್ ಮಾಡ್ಬೋದು. ಈ ಗ್ರಾಫಿಕ್ ಕಾರ್ಡಲ್ಲಿ ನಮಗೆ ಟೋಟಲ್ 3 ಡಿಸ್ಪ್ಲೇ ಪೋರ್ಟ್ಗಳು ಸಿಗ್ತದೆ. ಒಂದು HDMI ಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಒಂದು ಡೆಡಿಕೇಟೆಡ್ ಬಟನ್ ಇದೆ, ಆಯಿತಾ. ಸೊ ಇದೇನಪ್ಪ ಅಂತ ಅಂದರೆ ಈ ಗ್ರಾಫಿಕ್ ಕಾರ್ಡನ್ನು ಈ ಒಂದು ಸಿಂಗಲ್ ಬಟನ್ನ ಮುಖಾಂತರ ಬೂಸ್ಟ್ ಮಾಡ್ಬೋದು. ಬೆಂಕಿ ಫೀಚರ್, ಆಯಿತಾ. ನೀವು ಮ್ಯಾನ್ಯುಯಲಾಗಿ ಹೋಗ್ಬಿಟ್ಟು ಸಾಫ್ಟ್ವೇರಲ್ಲೂ ಓವರ್ ಕ್ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಓವರ್ ಕ್ಲಾಕ್ ಆಗಿಬಿಡುತ್ತೆ. ಇದರಲ್ಲಿ 2 RGB ಸ್ಟ್ರೈಪ್ಸ್ ಇದೆ, ಮೇಲ್ಗಡೆ ಕೆಳಗಡೆ. ಫ್ಯಾನ್ಸಲ್ಲೂ ಕೂಡ RGB ಬರುತ್ತೆ. ಲುಕ್ ವೈಸ್ ಅಂತೂ ಸಕ್ಕತ್ತಾಗಿದೆ. ಮತ್ತು ಈ ಡಿಸ್ಪ್ಲೇ ಮೇಲ್ಗಡೆ ನೀವು ಕಸ್ಟಮೈಸ್ಡ್ ಇಮೇಜನ್ನು, ನಿಮಗೆ ಇಷ್ಟ ಬಂದಂಥ ಇಮೇಜ್ ನೀವು ಹಾಕೊಬೋದು. ನಿಮ್ಮದು ಲೋಗೋ ಏನಾದರೂ ಇದ್ದರೆ ಹಾಕೋಬೋದು. ಟೆಕ್ ಇನ್ ಕನ್ನಡ ಲೋಗೋ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಈ ರೀತಿ ಯಾವುದನ್ನು ಬೇಕಾದರೂ GIF ಫಾರ್ಮೆಟಲ್ಲಿ ಅಥವಾ ಇಮೇಜ್ JPEG ಫಾರ್ಮೆಟಲ್ಲಿ ನೀವು ಇದನ್ನು ಅಪ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಚೆನ್ನಾಗಿದೆ ಲುಕ್ ವೈಸು. ಇನ್ನು ಈ ಗ್ರಾಫಿಕ್ ಕಾರ್ಡಿಂದು ಬೇಸಿಕ್ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕು ಅಂದರೆ, ಇದು 16 GB ಗ್ರಾಫಿಕ್ ಕಾರ್ಡು. ಈ 16 GB ಯಾವಾಗ ನಮಗೆ ಮ್ಯಾಟ್ರ್ ಆಗುತ್ತೆ ಅಂದರೆ, ಮಲ್ಟಿಪಲ್ ಡಿಸ್ಪ್ಲೇ ಇಟ್ಕೊಂಡು ನಾವು ಗೇಮನ್ನು ಆಡ್ತಾ ಇದ್ದೀವಿ ಅಂದರೆ ಆ ಟೈಮಲ್ಲಿ, ಹೈಯೆಸ್ಟ್ ರೆಸೊಲ್ಯೂಷನಲ್ಲಿ ಗೇಮಿಂಗನ್ನು ಆಡ್ತಾ ಇದ್ದೀವಿ ಅಂತ ಅಂದರೆ ಆ ಟೈಮಲ್ಲಿ ಈ 16 GB ಯೂಸ್ ಆಗುತ್ತೆ. ನೀವೇನಾದರೂ ನಾರ್ಮಲ್ ಫುಲ್ HD ರೆಸೊಲ್ಯೂಷನಲ್ಲಿ ಗೇಮಿಂಗ್ ಆಡ್ತಾ ಇದ್ದರೆ ತುಂಬ ಜನಕ್ಕೆ ಅದು ಮ್ಯಾಟ್ರ್ ಆಗಲ್ಲ. ಬಟ್ ಸ್ಟಿಲ್ 16 GB ಕೊಟ್ಟಿದ್ದಾರೆ, ಸೊ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈ 16 GB ಏನಿದೆ, ಇದು GDDR6 ಗ್ರಾಫಿಕ್ಸ್, ಆಯಿತಾ. ಸೊ ನಮ್ಮ ಫೋನಲ್ಲೆಲ್ಲ ನಾವು DDR5 5X ನೋಡಿರ್ತೀವಿ ರ್ಯಾಮ್ನ. ಸೊ ಸ್ಪೀಡು, ಆಯಿತಾ, ಅದಕ್ಕಿಂತ ಜಾಸ್ತಿ ಸ್ಪೀಡಲ್ಲಿ ಇದು ರೀಡ್ ರೈಟ್ ಆಗುತ್ತೆ ಅಂತ. ಇನ್ನು ಇದರಲ್ಲಿ ನಮಗೆ 8448 ಕೂಡ ಕೋರ್ಸ್ಗಳಿರುವಂಥದ್ದು, ಆಯಿತಾ. ಸೊ ಇದೇನಪ್ಪ ಅಂತ ಅಂದರೆ ಜಾಸ್ತಿ ಇದ್ದಷ್ಟು ಒಳ್ಳೆಯದು. ಜಾಸ್ತಿ ಕೋರ್ಸ್ ಇರೋದ್ರಿಂದ ನಿಮ್ಮ ಗೇಮಿಂಗ್ ಟೈಮಲ್ಲಿ ಎಲ್ಲ ಕೋರ್ಸ್ಗಳು ಒಟ್ಟಿಗೆ ಕೆಲಸ ಮಾಡೋದ್ರಿಂದ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇದರಲ್ಲಿ ನಮಗೆ DirectX 12 ಅಲ್ಟಿಮೇಟ್ ರೆಡಿ ಇದೆ. ವಿಂಡೋಸ್ PC-ಯಲ್ಲಿ ನಾವು ಗೇಮನ್ನು ರನ್ ಮಾಡೋದಕ್ಕೆ ಒಂದು DirectXನ ಅವಶ್ಯಕತೆ ಇರುತ್ತೆ. ಅದನ್ನು ಸಹ ನಮಗೆ ಈ ಒಂದು ಗ್ರಾಫಿಕ್ ಕಾರ್ಡ್ನಲ್ಲಿ ಕೊಟ್ಟಿದ್ದಾರೆ. ನಾವು ಗ್ರಾಫಿಕ್ ಕಾರ್ಡ್ನ ತೊಗೊಳಕ್ಕೆ ಹೋಗ್ಬೇಕಾದ್ರೆ ತುಂಬ ಜನ ನಾವು ಇದನ್ನೆಲ್ಲ ನೋಡೋದೆಲ್ಲ, ಆಯಿತಾ. ನಾನು ಇವತ್ತು ಹೇಳ್ತೀನಲ್ಲ, ಅದನ್ನೆಲ್ಲ ತಲ್ಲಿಡ್ಕೊಳ್ಳಿ. ನೆಕ್ಸ್ಟ್ ನೀವೇನಾದರೂ ಗ್ರಾಫಿಕ್ ಕಾರ್ಡ್ ತೊಗೊಬೇಕು ಅಂತ ಇದ್ದೀರಾ ಅಂದರೆ ಆ ಟೈಮಲ್ಲಿ ಇದನ್ನೆಲ್ಲ ನೋಡ್ಬಿಟ್ಟು ತೊಗೊಂಡ್ರೆ ತುಂಬ ಒಳ್ಳೆಯದು. ಈ ಒಂದು ಗ್ರಾಫಿಕ್ ಕಾರ್ಡ್ ಏನಿದೆ, ಇದು NVIDIAದವ್ರದ್ದು ಅಡಾ ಲವ್ಲೇಸ್ ಆರ್ಕಿಟೆಕ್ಚರ್ನೊಂದಿಗೆ ಬಿಲ್ಡ್ ಆಗಿರುವಂಥ ಗ್ರಾಫಿಕ್ ಕಾರ್ಡು. ಇದು 3rd ಜನರೇಷನ್ ಈ ಒಂದು ಆರ್ಕಿಟೆಕ್ಚರ್ನಲ್ಲಿ. ಇದರಲ್ಲಿ 2 ಥರ ಕೋರ್ ಇರುತ್ತೆ. ಒಂದು ಶ್ರೆಡ್ಡರ್ ಕೋರ್ಸು ಮತ್ತು ಇನ್ನೊಂದು ಟೆನ್ಸಾರ್ ಕೋರ್ಸ್ ಅಂತ. ಈ ಶ್ರೆಡ್ಡರ್ ಕೋರ್ಸ್ ಏನಪ್ಪ ಮಾಡುತ್ತೆ ಅಂತ ಅಂದರೆ, ಪ್ರೋಸೆಸ್ಸಿಂಗ್ ಅವಶ್ಯಕತೆ ಇರುವಂಥ ಕೆಲಸವನ್ನು, ಫಾರ್ ಎಕ್ಸಾಂಪಲ್ ಗೇಮಿಂಗ್ ಆಗಿರ್ಬೋದು, ಎಡಿಟಿಂಗ್ ಮಾಡ್ತಾ ಇರ್ತೀರ, ಏನೋ ರೆಂಡರ್ ಮಾಡ್ತಿರ್ತೀರ, ಏನೋ ಡಿಸೈನ್ ಮಾಡ್ತಿರ್ತೀರ. ಸೊ ಈ ರೀತಿ ಕೆಲಸಗಳನ್ನು ಈ ಒಂದು ಶೇಡರ್ ಕೋರ್ಸ್ಗಳು ವರ್ಕ್ ಮಾಡ್ತವೆ, ಆಯಿತಾ. ಇದರಲ್ಲಿ ಟೋಟಲ್ಲು 14 TFLOPಸ್ಗಳು ಅಂದರೆ ಟೆರಾ ಫ್ಲೋಟಿಂಗ್ ಪಾಯಿಂಟ್ ಆಪ್ರೇಷನ್ಸ್ ಪರ್ ಸೆಕೆಂಡ್ ಅಂತ, ಆಯಿತಾ. ಸೊ ಟೋಟಲ್ 44 ಟ್ರಿಲಿಯನ್, ಟೆರಾನು ಅಂತಾರೆ, ಟ್ರಿಲಿಯನ್ ಅಂತಾರೆ, ಟ್ರಿಲಿಯನ್ ಫ್ಲೋಟಿಂಗ್ ಪಾಯಿಂಟ್ಸ್ ಆಪ್ರೇಷನ್ ಪರ್ ಸೆಕೆಂಡ್ ಕೆಲಸವನ್ನು ಮಾಡುತ್ತೆ. ಅಷ್ಟು ಕೆಲಸವನ್ನು ಸೈಮಲ್ಟೇನಿಯಸ್ ಆಗಿ ಪ್ರತಿ ಸೆಕೆಂಡಿಗೆ ಮಾಡುವಷ್ಟು ಸಾಮರ್ಥ್ಯ ಈ ಒಂದು ಗ್ರಾಫಿಕ್ ಕಾರ್ಡ್ ಇದೆ. ಸೊ
ಪರ್ಫಾರ್ಮೆನ್ಸ್ ಅಂದರೆ ನಿಮ್ಮ ಪ್ರೊಸೆಸರಿಗೆ ಜಾಸ್ತಿ ಸ್ಟ್ರೆಸ್ಸನ್ನು ಕೊಡದ ರೀತಿ ಈ ಗ್ರಾಫಿಕ್ ಕಾರ್ಡೇ ಈ ಪ್ರೊಸೆಸಿಂಗ್ ಪವರ್ನ ಹ್ಯಾಂಡಲ್ ಮಾಡುತ್ತೆ. ಸೂಪರ್ ವಿಷಯ. ಇನ್ನು ಟೆನ್ಸಾರ್ ಕೋರಿಗೆ ಬಂತು ಅಂತ ಅಂದರೆ ಇದು ಎ ಐ ಕೆಲಸಕ್ಕೆ ಆಯಿತಾ, ಮಲ್ಟಿಪಲ್ ಕ್ಯಾಲ್ಕುಲೇಷನ್ನ ಮಾಡುವಂಥ ಕೆಲಸಗಳನ್ನ ಈ ಒಂದು ಟೆನ್ಸಾರ್ ಕೋರ್ ಹ್ಯಾಂಡಲ್ ಮಾಡುತ್ತೆ. ಇದರಲ್ಲಿ ಟೋಟಲ್ 706 ಎ ಐ ಟಾಪ್ಸ್ಗಳಿರುವಂಥದ್ದು. ಟಾಪ್ಸ್ ಅಂತ ಅಂದರೆ ಟ್ರಿಲಿಯನ್ ಆಪ್ರೇಷನ್ಸ್ ಪರ್ ಸೆಕೆಂಡ್ ಆಯಿತಾ. ಲಿಟ್ರಲಿ 706 ಟ್ರಿಲಿಯನ್ ಆಪ್ರೇಷನ್ಸ್ ಪರ್ ಸೆಕೆಂಡ್ ಅಂತ ಅಂದರೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡು. ನೀವು ನಂಬಲ್ಲ, ಈ ಒಂದು ಗ್ರಾಫಿಕ್ ಕಾರ್ಡ್ನಲ್ಲಿ ಏನು ಟೆನ್ಸಾರ್ ಕೋರ್ಗಳಿದೆ ಲಾಸ್ಟ್ ಜನ್ರೇಷನಿಗೆ ಕಂಪೇರ್ ಮಾಡಿಕೊಂಡ್ರೆ ಟೋಟಲ್ 5x ಜಾಸ್ತಿ ಪವರನ್ನು ಈ ಒಂದು ಗ್ರಾಫಿಕ್ ಕಾರ್ಡಲ್ಲಿ ಕೊಟ್ಟಿದ್ದಾರೆ ಅಂತ ಆಯಿತಾ. ಸೂಪರ್ ವಿಷಯ. ಮತ್ತು ಇದು RTX ಕಾರ್ಡ್ ಆಗಿರೋದ್ರಿಂದ ರೇಟ್ ರೇಸಿಂಗ್ ಸಹ ಇದೆ. ಸೊ ಟೋಟಲ್ 102 ರೇಟ್ ರೇಸಿಂಗ್ ಟಿ ಫ್ಲಾಪ್ಸ್ಗಳು ನಮ್ಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ನೀವು ಗೇಮ್ ಮಾಡ್ತಿರ್ಬೇಕಾದ್ರೆ ಶ್ಯಾಡೋಸು ಲೈಟ್ಸ್ ಎಲ್ಲ ಅಂದರೆ ನೀವು ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ವಿತೌಟ್ ರೇಟ್ ರೇಸಿಂಗು ವಿತ್ ರೇಟ್ ರೇಸಿಂಗ್ ನಾವು ಗೇಮ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಅಂತ. ಸೊ ಅದು ಕೂಡ ತುಂಬ ಸ್ಮೂತಾಗಿ ರನ್ ಆಗುತ್ತೆ, ತೊಂದರೆ ಇಲ್ಲ. ಇನ್ನು ಇದಾದ ನಂತರ ಈ ಒಂದು ಗ್ರಾಫಿಕ್ ಕಾರ್ಡ್ನಲ್ಲಿ DLSS 3 ಸಹ ಇರುವಂಥದ್ದು. ನೀವು ಗೇಮಿಗೆ ಹೋದರೆ ಸೆಟ್ಟಿಂಗ್ನಲ್ಲಿ DLSS 3 ಆನು ಆಫ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ನಾನು ಎರಡೂ ತೋರಿಸ್ತೀನಿ, ಆನ್ ಮಾಡೋ ತೋರಿಸ್ತೀನಿ, ಆಫ್ ಮಾಡೋ ತೋರಿಸ್ತೀನಿ. ನೀವೇನಾದರೂ ಆನ್ ಮಾಡ್ಕೊಂಡಿದ್ದೀರಾ ಅಂದರೆ AI ಮುಖಾಂತರ AI ಜನ್ರೇಟೆಡ್ ಎಕ್ಸ್ಟ್ರಾ ಫ್ರೇಮ್ಸನ್ನು ಈ ಒಂದು ಗ್ರಾಫಿಕ್ ಕಾರ್ಡ್ ಆ್ಯಡ್ ಮಾಡುತ್ತೆ. ನಿಮಗೆ ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸನ್ನು ನೀಡ್ತಾ ಹೋಗುತ್ತೆ ಆಯಿತಾ. ಇನ್ ಕೇಸ್ ನೀವು ಆನ್ ಮಾಡ್ಕೊಂಡಿದ್ದೀರಾ ಅಂದರೆ ಫ್ರೇಮ್ ರೇಟ್ ಜಾಸ್ತಿ ಸಿಗುತ್ತೆ. ನಾನು ಆಮೇಲೆ ಗೇಮ್ ಆಡ್ಬಿಟ್ಟು ಎರಡೂ ತೋರಿಸ್ತೀನಿ, ರೇಟ್ ರೇಸಿಂಗ್ ಆನ್ ಮಾಡೋ ತೋರಿಸ್ತೀನಿ, ಆಫ್ ಮಾಡೋ ತೋರಿಸ್ತೀನಿ. ಸೊ ಅದರಲ್ಲಿ ಡಿಫ್ರೆನ್ಸ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಆಯಿತಾ. ನೀವು DLSS 3 ಆನ್ ಮಾಡಿಕೊಂಡ್ರೆ ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಫ್ ಮಾಡ್ಕೊಂಡಿದ್ದೀರಾ ಅಂದರೆ ಫ್ರೇಮ್ ರೇಟ್ ಸ್ವಲ್ಪ ಡ್ರಾಪ್ ಆಗುತ್ತೆ ಆಯಿತಾ. ಸೊ ಬಟ್ ತಲೆಕೆಡಿಸ್ಕೊಂಬಿಡಿ, ಈ ಗ್ರಾಫಿಕ್ ಕಾರ್ಡ್ ಹೆವಿ ಪವರ್ಫುಲ್ ಆಗಿರೋದ್ರಿಂದ ಈವನ್ DLSS ಆಫ್ ಆಗಿದ್ದಾಗಲೂ ಸಹ ತುಂಬ ಸ್ಮೂತಾಗಿ ಗೇಮನ್ನು ಆಡ್ಬೋದು. ಒಂದು ಒಳ್ಳೆಯ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ NVIDIA ರಿಫ್ಲೆಕ್ಸ್ ಸಹ ಇದರಲ್ಲಿರುವಂಥದ್ದು. ಅಂದರೆ ನಿಮಗೆ ಲೇಟೆನ್ಸಿಯನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ಈ ಗ್ರಾಫಿಕ್ ಕಾರ್ಡು. ಸೊ ನೀವು ಎಷ್ಟೋ ಸಲ ಗನ್ನನ್ನು ಶೂಟ್ ಮಾಡ್ತಾ ಇರ್ತೀರ. ಸೊ ರೆಸ್ಪಾನ್ಸ್ ತುಂಬ ಫಾಸ್ಟಾಗಿ ಬರೋ ರೀತಿ ಮಾಡುತ್ತೆ ಆಯಿತಾ. ನೀವು ಕ್ಲಿಕ್ ಮಾಡೋಕ್ಕಿಂತ ಮುಂಚೆನೇ ಅದು ಪ್ರೆಡಿಕ್ಟ್ ಮಾಡಿಬಿಟ್ಟು AI ಮುಖಾಂತರ ಓಕೆ ಇಲ್ಲೇ ಕ್ಲಿಕ್ ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ಗೇಮನ್ನು ರನ್ ಮಾಡುತ್ತೆ. ಸೊ ಅದರಿಂದ ಇದರಲ್ಲಿ NVIDIA ರಿಫ್ಲೆಕ್ಸ್ ಫೀಚರ್ ಸಹ ಇದೆ. ಮತ್ತು NVIDIA ಎನ್ಕೋಡರು. ಸೊ ಇದು ಯಾವ ಕೆಲಸವನ್ನು ಮಾಡುತ್ತೆ ಅಂದರೆ, ನೀವು ಎಷ್ಟೋ ಸಲ ವೀಡಿಯೋವನ್ನು ನಾವು ಹೆವಿ ಕಂಪ್ರೆಸ್ ಆಗಿರುವಂಥ ವೀಡಿಯೋ ಪ್ಲೇ ಮಾಡ್ತಿರೋ ಟೈಮಲ್ಲಿ ಡಿಕೋಡ್ ಮಾಡೋದಕ್ಕೆ ನಮ್ಮ ಪ್ರೊಸೆಸರಿಗೆ ಜಾಸ್ತಿ ಸ್ಟ್ರೆಸ್ ಕೊಡಲ್ಲ. ಡೈರೆಕ್ಟಾಗಿ ಈ ಒಂದು ಗ್ರಾಫಿಕ್ ಕಾರ್ಡ್ ಅದನ್ನು ಹ್ಯಾಂಡಲ್ ಮಾಡಿಬಿಡುತ್ತೆ. ಸೊ ಈ ಟೈಮಲ್ಲಿ ಹೆಲ್ಪ್ ಆಗುತ್ತೆ. AVI ಫಾರ್ಮ್ಯಾಟ್ ಆಗಿರ್ಬೋದು, H.264 ಫಾರ್ಮ್ಯಾಟ್ ಆಗಿ ಈ ರೀತಿ ಹೆವಿ ಕಂಪ್ರೆಸ್ ಆಗಿರುವಂಥ ವೀಡಿಯೋ ಫಾರ್ಮ್ಯಾಟನ್ನು ರನ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಅಷ್ಟಿಂದೇನಿಲ್ಲ. ಇದಾದ ನಂತರ RTX ಇಂದು ವಿಡಿಯೋ ಸೂಪರ್ ರೆಸೊಲ್ಯೂಷನ್ ಅಂತ ಒಂದು ಫೀಚರ್ ಇದೆ. ಇದೇನಪ್ಪ ಮಾಡುತ್ತೆ ಅಂತ ಅಂದರೆ, ನೀವು ಬ್ರೌಸರ್ನಲ್ಲಿ ಯಾವುದಾದ್ರೂ ಒಂದು ವೀಡಿಯೋ ಪ್ಲೇ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಒಂದು ರೀತಿ ಅಪ್ಸ್ಕೇಲ್ ಮಾಡುತ್ತೆ. ಕ್ವಾಲಿಟಿ ಚೆನ್ನಾಗಿ, ನಾಯ್ಸ್ ಎಲ್ಲ ಕಡಿಮೆ ಬರೋ ರೀತಿ ಮಾಡುತ್ತೆ ಈ ಒಂದು ಗ್ರಾಫಿಕ್ ಕಾರ್ಡ್. ಈವನ್ ಕ್ರೋಮ್ನಲ್ಲಿ ನೀವು ಬ್ರೌಸರ್ನಲ್ಲಿ ಇದು ಮಾಡ್ತಿರ್ಬೇಕಾದ್ರೆ ಹೆವಿ ಫೀಚರ್. ಇದಾದ ನಂತರ ನಿಮ್ಮೆಲ್ಲರಿಗೂ NVIDIA ಅದು ಬ್ರಾಡ್ಕಾಸ್ಟಿಂಗ್ ಫೀಚರ್ ಗೊತ್ತೇ ಇರ್ಬೋದು. ಈ ಒಂದು NVIDIA ಬ್ರಾಡ್ಕಾಸ್ಟ್ ಅಪ್ಲಿಕೇಶನ್ ಮುಖಾಂತರ ನೀವು AI ಮುಖಾಂತರ ನಾಯ್ಸನ್ನು, ನೀವು ಮೈಕನ್ನು ಕನೆಕ್ಟ್ ಮಾಡ್ಕೊಂಡು ನೀವು ಮಾತಾಡ್ತಿದ್ದೀರಾ ಅಂದರೆ AI ಮುಖಾಂತರ ನಾಯ್ಸನ್ನು ರೆಡ್ಯೂಸ್ ಮಾಡ್ಬೋದು. ಆಟೋ ಫ್ರೇಮಿಂಗು, ನೀವು ಕ್ಯಾಮ್ರಾ ಕನೆಕ್ಟ್ ಮಾಡಿರ್ತೀರಲ್ವ, ನಿಮ್ಮನ್ನು ಕರೆಕ್ಟಾಗಿ ಸೆಂಟ್ರಿಗೆ ಫ್ರೇಮಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ. ಆಮೇಲೆ ಅದರಲ್ಲೂ ಕೂಡ ನೀವು ನಾಯ್ಸ್ ರಿಮೂವ್ ಮಾಡ್ಬೋದು ವೀಡಿಯೋದಲ್ಲೂ ಸಹ. ಮತ್ತು ಐ ಕಾಂಟ್ಯಾಕ್ಟ್, ನೀವು ಕಣ್ಣನ್ನು ಆ ಕಡೆ ನೋಡ್ತಾ ಇದ್ದೀವಿ ಅಂದರೆ ಸ್ಟ್ರೈಟಾಗಿ ನೋಡೋ ರೀತಿ ಕೂಡ ಮಾಡುತ್ತೆ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದಾಗಿರ್ಬೋದು. ಸೊ ಈ ರೀತಿ ಅನೇಕ ಫೀಚರ್ಗಳು ನಮಗೆ ಈ ಒಂದು NVIDIA ಬ್ರಾಡ್ಕಾಸ್ಟ್ ಸಾಫ್ಟ್ವೇರ್ನಲ್ಲಿ ನಮಗೆ ಸಿಗ್ತಾ ಇದೆ. ಇನ್ನು NVIDIA ಸ್ಟುಡಿಯೋ ಅಂತ ಒಂದಿದೆ. ನೀವೇನಾದರೂ ಹೆವಿ ವಿಡಿಯೋ ಎಡಿಟಿಂಗು ಮತ್ತು ಏನಾದರೂ ಡಿಸೈನಿಂದ ಏನಾದರೂ ವರ್ಕನ್ನು ಮಾಡ್ತೀರಾ ಅಂದರೆ ಅದು ಒಂದು ಪ್ರೋಸೆಸ್ಸನ್ನು ಸ್ವಲ್ಪ ಬೂಸ್ಟ್ ಮಾಡುತ್ತೆ. ಸೊ ಆ ಒಂದು ಫೀಚರ್ ಸಹ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಒಂದು ಹೆವಿ ಪವರ್ಫುಲ್ ಆಗಿರುವಂಥ ಗ್ರಾಫಿಕ್ ಕಾರ್ಡ್ ಆಯಿತಾ. ನೆಕ್ಸ್ಟು ಗೇಮಿಂಗ್ ಟೆಸ್ಟನ್ನು ಮಾಡ್ತೀನಿ. ಇನ್ನು ಇದರ ಪವರ್ ಕನ್ಸಂಪ್ಷನ್ ಬಗ್ಗೆ ಮಾತನಾಡಬೇಕು ಅಂದರೆ, ನೀವು ಹೈಡಲಲ್ಲಿ ಯಾವುದೇ ಗ್ರಾಫಿಕ್ ಪ್ರೋಸೆಸಿಂಗನ್ನು ಯೂಸ್ ಮಾಡ್ತಿಲ್ಲ ಅಂದರೆ ಬರೀ 12 ವ್ಯಾಟಲ್ಲಿ ಇದು ರನ್ ಆಗುತ್ತೆ. ಫುಲ್ ಕಂಪ್ಲೀಟ್ ಪವರ್ನ ಇದ್ರದ್ದು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 285 ವ್ಯಾಟಲ್ಲಿ ಇದು ರನ್ ಆಗುತ್ತೆ. ಅಂತ ಹೆವಿ ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡುವಂಥ ಗ್ರಾಫಿಕ್ ಕಾರ್ಡ್ ಅಲ್ಲ 285 ವ್ಯಾಟ್. ಇಷ್ಟು ಪವರ್ಫುಲ್ ಆಗಿದ್ದು ಸಹ ಬರೀ 285 ವ್ಯಾಟ್ ಅಂದರೆ ಸ್ವಲ್ಪ ಕಡಿಮೆ ಅಂತಲೇ ಅನ್ಬೋದು. ಇನ್ನು ಡೈರೆಕ್ಟಾಗಿ ಗೇಮಿಂಗ್ ಟೆಸ್ಟಿಂಗ್ ಬರ್ತೀನಿ ಆಯಿತಾ. ಸೊ ನಾವು ಟೋಟಲ್ 4 ಗೇಮ್ಗಳನ್ನ ಟೆಸ್ಟ್ ಮಾಡಿದ್ವು. ಮೊದಲನೇದಾಗಿ ಸೈಬರ್ ಪಂಕ್ ಬೆಂಚ್ ಮಾರ್ಕ್ ಟೆಸ್ಟನ್ನು ಮಾಡಿದ್ವು ಆಯಿತಾ. ಕಂಪ್ಲೀಟ್ ಮ್ಯಾಕ್ಸಿಮಮ್ ಸೆಟ್ಟಿಂಗು.
ಮ್ಯಾಕ್ಸಿಮಮ್ ಸೆಟ್ಟಿಂಗು ಆಯಿತಾ, ಎಲ್ಲೂ ಕಡಿಮೆ ಮಾಡಿಲ್ಲ. ಸೊ ನಾವು ವಿತ್ DLSS ಆನ್ ಮಾಡಿಕೊಂಡು, ಅದರಲ್ಲೂ DLSS ಅಲ್ಲೂ ತುಂಬ ಲೆವೆಲ್ಸ್ ಇತ್ತು, ಕಂಪ್ಲೀಟ್ ಹೈಯೆಸ್ಟ್ ಸೆಟ್ಟಿಂಗ್ನಲ್ಲಿ DLSSದು ಮತ್ತು ರೇ ಟ್ರೇಸಿಂಗ್ ಹೈ ಫುಲ್ಲು ಸೈಕೋ ಅಂತ ಒಂದು ಆಪ್ಷನ್ ಇದೆ ಸೆಟ್ಟಿಂಗಲ್ಲಿ, ಅದನ್ನ ಇಟ್ಕೊಂಡು ನಾವು ಟೆಸ್ಟ್ ಮಾಡಿದ್ವು. ಆ್ಯಾವ್ರೇಜ್ ಫ್ರೇಮ್ಸ್ ನಮಗೆ ಸಿಕ್ಕಿದ್ದು 117 ಫ್ರೇಮ್ಸ್ ಪರ್ ಸೆಕೆಂಡು ವಿತ್ DLSS ಆನ್ ಆಗಿದ್ದಾಗ. DLSS ಆಫ್ ಮಾಡ್ಕೊಂಡು ನಾವು ಚೆಕ್ ಮಾಡಿದಾಗ ಲಿಟ್ರಲಿ ನಂಬಲ್ಲ 61 ಫ್ರೇಮ್ಸ್ ಪರ್ ಸೆಕೆಂಡ್ ಆಯಿತಾ. ಈವನ್ DLSS ಆಫ್ ಆಗಿದ್ದಾಗಲೂ ಸಹ ಈ ಒಂದು ಗ್ರಾಫಿಕ್ ಕಾರ್ಡ್ನಲ್ಲಿ ಸೈಬರ್ ಪಂಕ್ ಅಂತ ಗೇಮನ್ನು ತುಂಬ ಈಸಿಯಾಗಿ ರನ್ ಮಾಡ್ಬೋದು. 61 ಫ್ರೇಮ್ಸ್ ಲಿಟ್ರಲಿ ಕ್ಲೋಸ್ ಟು ಡಬಲ್ DLSS ಆನ್ ಮಾಡಿಕೊಂಡ್ರೆ ನಮಗೆ ಫ್ರೇಮ್ ರೇಟ್ ಸಿಗ್ತಾ ಇರುವಂಥದ್ದು ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಗೇಮನ್ನು ನಾನು ರೇ ಟ್ರೇಸಿಂಗ್ ಆನು ಆಫ್ ಮಾಡ್ಕೊಂಡು ಕೂಡ ಟೆಸ್ಟ್ ಮಾಡಿದೆ. ಸೈಬರ್ ಪಂಕನ್ನು ರೇ ಟ್ರೇಸಿಂಗ್ ಆಫ್ ಮಾಡಿಕೊಂಡು 165 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ಆಡ್ಬೋದು, ರೇ ಟ್ರೇಸಿಂಗನ್ನು ಆನ್ ಮಾಡಿಕೊಂಡು 123 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ಆಡ್ಬೋದು. ಒಂದೇನಪ್ಪ ಅಂತ ಅಂದರೆ ನೀವು ರೇ ಟ್ರೇಸಿಂಗನ್ನು ಆನ್ ಮಾಡಿಕೊಂಡ್ರೆ ಆ ವಿಜುವಲ್ ಕ್ವಾಲಿಟಿನೇ ತುಂಬ ಡಿಫ್ರೆಂಟ್ ಆಗುತ್ತೆ, ಸಖತ್ ಇಂಪ್ರೂವ್ ಆಗುತ್ತೆ ಆಯಿತಾ. ಆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ, ನನಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಡಿಫ್ರೆನ್ಸ್ ಅದ್ರಲ್ಲಿ ಗೊತ್ತಾಗ್ತಾ ಇದೆ ಅಂತ, ಬಟ್ ಆ್ಯಕ್ಚುಲಿ ನನಗೆ ಆ ಒಂದು ಡಿಫ್ರೆನ್ಸ್ ತುಂಬ ಈಸಿಯಾಗಿ ಗೊತ್ತಾಗ್ತಿತ್ತು. ನಂತರ ಹೊರೈಸನ್ ಗೇಮ್ನ ಸಹ ಟೆಸ್ಟ್ ಮಾಡಿದೆ, ಫರ್ಬಿಡನ್ ವೆಸ್ಟು. ಇದರಲ್ಲಿ ನಾನು DLSSನ್ನು ಆನ್ ಮಾಡಿಕೊಂಡು ಸುಮಾರು 200ರಿಂದ 210 ಫ್ರೇಮ್ಸ್ ಪರ್ ಸೆಕೆಂಡ್ನಲ್ಲಿ ಆಡ್ಬೋದಾಗಿತ್ತು. DLSSನ ಆಫ್ ಮಾಡಿಕೊಂಡು 100ರಿಂದ 110 ಫ್ರೇಮ್ಸ್ ಪರ್ ಸೆಕೆಂಡ್. ಲಿಟ್ರಲಿ DLSSನ್ನು ಆನ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಡಬಲ್ ಫ್ರೇಮ್ ರೇಟ್ ನಿಮಗೆ ಜಾಸ್ತಿ ಸಿಗ್ತಾ ಇರುವಂಥದ್ದು ಆ ಒಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಅಲನ್ ವೇಕ್ 2 ಒಂದು ಹಾರರ್ ಗೇಮು, ಇದನ್ನು ಕೂಡ ನಾನು ಟ್ರೈ ಮಾಡಿದೆ. ಇದರಲ್ಲಿ ನಾನು DLSSನ್ನು ಆನ್ ಮಾಡಿಕೊಂಡು ಸುಮಾರು 170ರಿಂದ 180 ಫ್ರೇಮ್ಸ್ ಪರ್ ಸೆಕೆಂಡ್ ಸಿಗ್ತಾ ಇತ್ತು. DLSSನ ಆಫ್ ಮಾಡಿಕೊಂಡು 110ರಿಂದ 120, ತುಂಬ ಆಲ್ಮೋಸ್ಟ್ ಕ್ಲೋಸ್ ಟು 50ರಿಂದ 60 ಫ್ರೇಮ್ಸ್ ಪರ್ ಸೆಕೆಂಡ್ ಇಂಪ್ರೂವ್ಮೆಂಟ್ ಸಿಗ್ತಾ ಇದೆ. ಇದರ ಜೊತೆಗೆ ನಾವು ಕೆಲವೊಂದು ಬೆಂಚ್ ಮಾರ್ಕನ್ನು ಸಹ ಮಾಡಿದ್ವು. ಸಿನಿ ಬೆಂಚ್ ಟೆಸ್ಟ್ನಲ್ಲಿ ಸುಮಾರು 24,000 ರೇಟಿಂಗನ್ನು ಕೊಡ್ತು. ರನ್ ಆಗೋದಕ್ಕೆ ಆಲ್ಮೋಸ್ಟ್ 12 ನಿಮಿಷ 27 ಸೆಕೆಂಡ್ ಟೈಮ್ ತೊಗೊಂತು. ಇನ್ನು ಫೈನಲಿ ಈ ಗ್ರಾಫಿಕ್ ಕಾರ್ಡ್ನಲ್ಲಿ ನಾವು ವಿಡಿಯೋ ಎಡಿಟಿಂಗ್ನ ಸಹ ಮಾಡಿದ್ವು. ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ನಲ್ಲಿ 4K 50 FPS ನಾವು ವಿಡಿಯೋ ಎಡಿಟಿಂಗ್ ಮಾಡಿದ್ದು. ನಾವು ನಾರ್ಮಲ್ ಏನು ವಿಡಿಯೋ ಎಡಿಟಿಂಗ್ ಮಾಡಿದ್ವು ಇದೇ ಗ್ರಾಫಿಕ್ ಕಾರ್ಡಲ್ಲೇ ಮಾಡಿದ್ದು. ನಮಗೆಲ್ಲೂ ಕೂಡ ಪ್ಲೇಬ್ಯಾಕ್ನಲ್ಲಿ ಲ್ಯಾಗ್ ಆಗುತ್ತೆ ಅಂತ ಅನ್ನಿಸ್ತಿಲ್ಲ, ತುಂಬ ಸ್ಮೂತಾಗಿ ಪ್ಲೇಬ್ಯಾಕ್ ನಮಗೆ ಸಿಗ್ತಾ ಇತ್ತು. ಜೊತೆಗೆ ರೆಂಡರಿಂಗ್ ಟೈಮ್ ಕೂಡ ತುಂಬ ಫಾಸ್ಟ್ ಆಗಿದೆ. ಸುಮಾರು 12 ನಿಮಿಷ 48 ಸೆಕೆಂಡ್ನ ಒಂದು ವಿಡಿಯೋನ ನಾವು ರೆಂಡರ್ ಮಾಡೋದಕ್ಕೆ ಅಪ್ರಾಕ್ಸಿಮೇಟ್ಲಿ 10ರಿಂದ 12 ನಿಮಿಷ ಟೈಮ್ ತೊಗೊಂತು. ಆ್ಯಕ್ಚುಲಿ ಈ 4K 50 FPS ವಿಡಿಯೋ ಎಡಿಟಿಂಗ್ ಮಾಡೋದ್ರಿಂದ ಈ ಟೈಮ್ ತುಂಬ ಫಾಸ್ಟ್ ಅಂತ ಅನ್ಬೋದು. ಮತ್ತು ಹೆವಿ ಒಂದು 7-8 ಲೇಯರ್ ನಾವು ಎಡಿಟಿಂಗ್ ಮಾಡಿದ್ದು, ಸೊ ಅದರಿಂದ ಫಾಸ್ಟ್ ಆಗೇ ರೆಂಡರ್ ಮಾಡೋದೆ ಅಂತ ಅನ್ಬೋದು. ಸೊ ನೀವೇನಾದರೂ ವಿಡಿಯೋ ಎಡಿಟಿಂಗ್ಗೋಸ್ಕರ ಒಂದು ಗ್ರಾಫಿಕ್ ಕಾರ್ಡ್ನ ತೊಗೋಬೇಕು ಅನ್ಕೋತಿದ್ದೀರಾ ಅಂದರೆ, ಅಥವಾ ಡಿಸೈನ್ಗೋಸ್ಕರ ಈಗ 3D ಮಾಡಲಿಂಗ್ ಡಿಸೈನ್ ಆಗಿರ್ಬೋದು, ಗೇಮರ್ಸ್ ಆಗಿದ್ದೀರಾ ಅಂದರೆ ಗೇಮ್ ಮಾಡೋದಕ್ಕೋಸ್ಕರ, ಸ್ಟ್ರೀಮ್ ಮಾಡೋದಕ್ಕೋಸ್ಕರ, ಕಂಪ್ಲೀಟ್ ಎಲ್ಲ ಪರ್ಪಸನ್ನು ಕೂಡ ಈ ಒಂದು ಗ್ರಾಫಿಕ್ ಕಾರ್ಡ್ ಸರ್ವ್ ಮಾಡುತ್ತೆ. ಯಾವ ಗೇಮನ್ನು ಬೇಕಾದರೂ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ, ನಾನೆಲ್ಲ ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲಿ ಆಡಿದ್ದು, ಇನ್ನು ಮಿಡ್ ಸೆಟ್ಟಿಂಗ್ ಇಟ್ಕೊಂಡ್ಬಿಟ್ರೆ ಇನ್ನೂ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಸೂಪರ್ ಗ್ರಾಫಿಕ್ ಕಾರ್ಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಗೆ ಅನ್ನಿಸ್ದಂಗೆ ಇದರ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಒಂದು 85,000 ರೇಂಜಲ್ಲಿ ಇರ್ಬೋದು. ಸೊ ಕಂಪ್ಲೀಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸುತ್ತೆ ಆಯಿತಾ. ಅಷ್ಟೇ ಒಂದು ಪರ್ಫಾರ್ಮೆನ್ಸು ನಮ್ಗೆ ಇದರಿಂದ ಹೊರಗಡೆ ಸಿಗುತ್ತೆ. ಸೊ ಇದಿಷ್ಟು ಈ ಒಂದು ಗ್ರಾಫಿಕ್ ಕಾರ್ಡ್ ಬಗ್ಗೆ ನನ್ನ ಒಪಿನಿಯನ್ನು. ಇನ್ ಕೇಸ್ ನೀವು ಇದನ್ನು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ ನೋಡಿ, ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ಸೊ ಬೆಂಕಿ ಗ್ರಾಫಿಕ್ ಕಾರ್ಡ್. ನಿಮಗೆ ಇವತ್ತು ಗ್ರಾಫಿಕ್ ಕಾರ್ಡ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಗೊತ್ತಾಗಿದೆ ಅನ್ಕೋತೀನಿ. ಒಂದು ಗ್ರಾಫಿಕ್ ಕಾರ್ಡ್ ತೊಗೊಳಕ್ಕಿಂತ ಮುಂಚೆ ಏನಾರ ನೋಡಬೇಕು ಅಂತಲೂ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.